ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಉಗ್ರ ಸಂಹಾರಕ್ಕೆ ಕ್ಷಣಗಳು ಹತ್ತಿರವಾಗ್ತಾ ಇದೆ. ನಾಳೆ ಭದ್ರತಾ ಸಮಿತಿ ಸಭೆಗೂ ಮೊದಲೇ ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿ 3 ಸೇನೆಗಳಿಗೆ ಫುಲ್ ಫ್ರೀಡಂ ಕೊಟ್ಟಿದ್ದಾರೆ. ಇತ್ತ 78 ದೇಶಗಳಿಗೆ ಜೈಶಂಕರ್ ಘಟನೆಯ ವಿವರಣೆ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಏರ್ ಸ್ಟ್ರೈಕ್ನ ಭಯ ಹೊಕ್ಕಿದೆ. ಫಾರ್ವರ್ಡ್ ಸ್ಥಳಗಳಿಗೆ ರಡಾರ್ ಸಿಸ್ಟಮ್ ಅಳವಡಿಸಿ ಗುಂಡಿನ ಚಕಮಕಿ ನಡೆಸಿದೆ. ಬಂಕರ್ಗಳಿಗೆ ಉಗ್ರರನ್ನು ಶಿಫ್ಟ್ ಮಾಡಿ ಕಾವಲಿಗೆ ನಿಂತಿದೆ. ಇತ್ತ ಜಿಪ್ಲೈನ್ ಸವಾರಿ ವಿಡಿಯೋದ ಸ್ಫೋಟಕ ಸತ್ಯ ರಿವೀಲ್ ಆಗಿದೆ. ಕಣ್ಮುಂದಿನ ಘಟನೆಯನ್ನ ರಿಷಿ ಭಟ್ ಬಿಚ್ಚಿಟ್ಟಿದ್ದಾರೆ. ಪಹಲ್ಗಾಮ್ ದಾಳಿಯಲ್ಲಿ ಪಾರಾಗ ಬಂದ ಕರಾಳ ಅನುಭವದ ಕಥೆಗಳು ಒಂದೊಂದೇ ರೋಚಕವಾಗಿ ಬಿಚ್ಚಿಕೊಳ್ತಾ ಇದೆ. ವಿಷ್ಣು ದೇವಸ್ಥಾನದಲ್ಲಿ ಫೋಟೋ ಪೋಸ್ಟ್ನಿಂದಾಗಿ ಬಚಾವಾದ್ವಿ ಅಂತ ಕಾಫಿನಾಡಿನ ಚಂದ್ರು ಹೇಳಿದ್ರು. ಶಿರಸಿಯ ಗುಬ್ಬಿಗದ್ದೆಯ ಕುಟುಂಬ ಪವಾಡ ಎಂಬಂತೆ ಎಸ್ಕೇಪ್ ಆಗಿದ್ದು ರೋಚಕವಾಗಿದೆ. ಸಪ್ತ ಸಿಂಧು ಭಾರತದ ಭಾವುಕ ಸೆಲೆ, ಅದೇ ಪಾಕ್ಗೆ ಆರ್ಥಿಕ ನೆಲೆ. ಈಗ ಉಗ್ರ ದಾಳಿಯ ಬಳಿಕ ಬೆಲೆ ಕಟ್ತಾ ಇದೆ. ಸಿಂಧುವಿಗಾಗಿ ಶಹಬಾಸ್ ಮಹತ್ವದ ಸಭೆ ನಡೆಸಿದ್ದಾರೆ. ಆದರೆ ನೀರು ನಿಲ್ಲಿಸೋದು ಸುಲಭನಾ ಅನ್ನೋ ಚರ್ಚೆ ನಡೀತಾ ಇದೆ. ಇತ್ತ ಉಗ್ರರ ಉಪಟಳದ ಬಳಿಕ ಕಣಿವೆಯ ಪ್ರವಾಸಿ ತಾಣಗಳು ಬಂದ್ ಆಗಿದೆ. ಅಧಿಕಾರಿ ಮೇಲೆ ಸಿದ್ದು ಕೈ ಎತ್ತಿದ ಬೆನ್ನಲ್ಲೇ ಕೇಸರಿ ಸೇನೆ ಗುದ್ದು ಕೊಟ್ಟಿದೆ. ಕಾಂಗ್ರೆಸ್ಸಿಗರು ಕಪಿಗಳು ಅಂತ ಲೇವಡಿ ಮಾಡಿದೆ. ಎಎಸ್ಪಿ ಮೇಲೆ ಸಿಡಿದ ಸಿಎಂ ವಿರುದ್ಧ ಎಬಿವಿಪಿ ಪ್ರತಿಭಟನೆ ಮಾಡಿದೆ. ಗುಬ್ಬಿ ಮೇಲೆ ಅಸ್ತ್ರ ಬಿಟ್ಟ ಸರ್ಕಾರ 2 ಪೊಲೀಸರನ್ನು ಅಮಾನತು ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.